ಗಡಿ ಜಿಲ್ಲೆ ಬೀದರ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಯುವತಿಗೆ ಕಾರು ವೇಗವಾಗಿ ಬಂದು ಡಿಕ್ಕಿ ಹೊಡೆದು ಹಿಟ್ ಅಂಡ್ ರನ್ ಮಾಡಿದೆ. ಸದ್ಯ ಚಾಲಕನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಆಗಿರುವಂತಹ ಘಟನೆ ಇದು. ಭೀಕರ ರಸ್ತೆ ಅಪಘಾತ ಆಗಿದೆ. ರಸ್ತೆ ಕ್ರಾಸ್ ಮಾಡ್ತಾ ಇದ್ದ ವಿದ್ಯಾರ್ಥಿಗೆ ಅಪಘಾತ ಮಾಡಿ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಕಾರು ಡಿಕ್ಕಿಯಾದ ರಭಸಕ್ಕೆ ಆಕೆ ಮೇಲ್ ಹಾರಿ ಕೆಳಕ್ಕೆ ಬಿದ್ದಿದ್ದಾಳೆ. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭೀಕರ ರಸ್ತೆ ಅಪಘಾತಕ್ಕೆ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಿರ್ಗಾ ಕ್ರಾಸ್ ಬಳಿ ಈ ಘಟನೆ ಆಗಿರೋದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ರೋಡ್ ಕ್ರಾಸ್ ಮಾಡೋಕೆ ಆಕೆ ಓಡ್ಕೊಂಡು ಬರ್ತಾ ಇದ್ದಾಳೆ. ಅಷ್ಟೇ ವೇಗವಾಗಿ ಕಾರ್ ಬಂದಿದೆ, ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಆಕೆ ಮೇಲ್ ಹಾರಿ ಕೆಳಕ್ಕೆ ಬೀಳ್ತಾಳೆ. ಅದಾದ ನಂತರದಲ್ಲಿ ಕಾರು ಚಾಲಕ ಏನಾಗಿದೆ ಅನ್ನೋದನ್ನ ನಿಲ್ಲಿಸಿ ನೋಡುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ, ನೇರ ಹೊರಟೇ ಬಿಟ್ಟಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಈಗ ಆ ಘಟನೆ ಹೇಗಾಯಿತು ಅನ್ನೋದು ಗೊತ್ತಾಗ್ತಿದೆ. ಓಕೆ, ಹುಡುಗ ರೋಡ್ ಕ್ರಾಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದೇ ಸ್ಪೀಡಲ್ಲಿ ಬಂದಂತಹ ಕಾರು ಇದನ್ನು ಗಮನಿಸದೆ ಡಿಕ್ಕಿ ಹೊಡೆದಿದೆ. ಆದ ಆದರೂ ಕಾರನ್ನು ನಿಲ್ಲಿಸುವಂತಹ ಪ್ರಯತ್ನ ಆಗಿದೆಯಾ? ಇಲ್ಲ. ಆ ದೃಶ್ಯ ನೋಡ್ತಾ ಇದ್ರೆ ನಿಮಗೆ ಸಂಪೂರ್ಣವಾಗಿ ಹೇಗಾಗಿದೆ ಇನ್ಸಿಡೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಗ್ರಾಮಸ್ಥರು ಕೂಡ ಈಗ ಆ ಚಾಲಕನನ್ನು ಹಿಡಿದು ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸದ್ಯ ವಿದ್ಯಾರ್ಥಿಯ ಕಂಡೀಷನ್ ಮಾತ್ರ ಚಿಂತಾಜನಕವಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ವಿದ್ಯಾರ್ಥಿಯ ಸ್ಥಿತಿ ಈಗ ಹೇಗಿದೆ ಮತ್ತು ಆ ಕಾರ್ ಯಾವುದು, ನಂಬರ್ ಇತ್ಯಾದಿ ಎಲ್ಲ ಮಾಹಿತಿ ಸಿಕ್ಕಿದೆಯಾ, ಇನ್ನೂ ಇಲ್ವಾ? ಖಂಡಿತವಾಗಿ ದಿವ್ಯಾ, ನಿಜಕ್ಕೂ ಒಂದ್ ರೀತಿಯ ಗಡಿ ಜಿಲ್ಲೆ ಬೀದರ್ಲಿ ಒಂದ್ ರೀತಿಯ ಭೀಕರ ರಸ್ತೆ ಅಪಘಾತ, ಒಂದ್ ರೀತಿಯ ಸಿನಿಮೆಯ ಸ್ಟೈಲ್ ಅಲ್ಲಿ ಒಂದ್ ರೀತಿಯ ಅಪಘಾತ ಮಾಡಿ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳ್ಬೋದು. ಒಂದ್ ರೀತಿಯ ಭೀಕರವಾಗಿ ರಸ್ತೆ ಅಪಘಾತ ಅಂದ್ರೆ ವಿದ್ಯಾರ್ಥಿಗೆ ಕಾರ್ ಡಿಕ್ಕಿ ಮಾಡಿ ಅವರು ಪರಾರಿ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಸಂತೂರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆ ಕಾರ್ ಯಾರ್ದು ಏನು ಅನ್ನುವಂಥದ್ದು ಆರೋಪಿ ಶೋಧ ಕಾರ್ಯ ಮಾಡಿರುವಂತದ್ದು. ಆದ್ರೆ ಪ್ರಮುಖವಾಗಿ ಆ ಒಂದು ದೃಶ್ಯ ನೋಡ್ಬೋದು ಯಾವ ರೀತಿ ಅನ್ನುವಂಥದ್ದು ಒಂದ್ ರೀತಿಯ ಸಿನಿಮೆಯ ಸ್ಥಿತಿ. ಅಂದ್ರೆ ಆ ರಾಷ್ಟ್ರೀಯ ಹೆದ್ದಾರಿ, ಅದು ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿದ್ಯಾರ್ಥಿ ಇದ್ದಾನೆ. ವಿದ್ಯಾರ್ಥಿ ಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ ಅವನು ಓಡಿ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಕಾರು ವೇಗವಾಗಿ ಬಂದಂತ ಕಾರು ಹೊಡೆದ ರಭಸಕ್ಕೆ ಒಂದ್ ರೀತಿಯ ನೋಡ್ಬೋದು, ಒಂದ್ ರೀತಿಯ 20-25 ಫೀಟ್ ಅಡಿ ಒಂದ್ ರೀತಿಯ ಮೇಲೆ ಹೋಗಿ ಮುಂದೆ ಬಿದ್ದಿರುವಂತದ್ದು. ಅಂದ್ರೆ ಬಹಳ ಈಗ ಒಂದು ವಿದ್ಯಾರ್ಥಿಯ ಸ್ಥಿತಿ ಬಹಳ ಚಿಂತಾಜನಕ ಆಗಿರುವಂತದ್ದು. ಒಂದ್ ರೀತಿಯ ಐಸಿನಲ್ಲಿ ಆ ಒಂದು ವಿದ್ಯಾರ್ಥಿಗೆ ಚಿಕಿತ್ಸೆ ಕೊಡ್ತಾ ಇರುವಂತದ್ದು. ನಿಜಕ್ಕೂ ಒಂದ್ ರೀತಿಯ ಈ ದೃಶ್ಯ ಒಂದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು, ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ಆದ್ರೆ ಆ ದೃಶ್ಯ ನೋಡಿ ನಿಜಕ್ಕೂ ಒಂದ್ ರೀತಿಯ ಮೈ ಜುಮ್ ಅನ್ನುವಂಥದ್ದು ದೃಶ್ಯ. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ನ ಮಾಹಿತಿಗೆ.